ನಂತರದಲ್ಲಿ ಮೇದೆಹಳ್ಳಿ ಬಳಿ ಇರುವಂತಹ ಮನೆ ಪರಿಶೀಲನೆ ನಡೆಸಲಾಯಿತು. ರೇಣುಕಾಸ್ವಾಮಿ ಶವ ಎಸೆಯಲು ಹೋದಾಗ ರಘು ಟೀಮ್ ಚಿನ್ನದ ಉಂಗುರ, ಬೆಳ್ಳಿ ಕಡಗ, ಚಿನ್ನದ ಸರ, ವಾಚ್ ಕದ್ದಿದ್ದಾರೆ. ರಘು ಕದ್ದ ಚಿನ್ನಾಭರಣ 10 ಲಕ್ಷ ಹಣವನ್ನು ಪತ್ನಿಗೆ ಕೊಟ್ಟು ಕಳಿಸಿದ್ದ. ಹೀಗಾಗಿ ಪೊಲೀಸರು ತೀವ್ರ ಶೋಧವನ್ನು ನಡೆಸಿದ್ದಾರೆ. ಅವನೇನ ಬಾಡಿಗೆ ಬರುತ್ತೆ ಅಂತ ಆಸೆಗಾಗಿ ಹೋಗಿದ್ದಾನೆ. ನನ್ನ ಅಳಿಯ ಕೊಲೆಗಾರನೇ ಅಲ್ಲ. ಬೇಕಿದ್ರೆ ನಮ್ಮನ್ನ ಕರ್ಕೊಂಡೋಗಿ ಹೇಳಿಟ್ಲಿ. ನಿಜವಾಗೂ ಸಹ ನನ್ನ ಅಳಿಯ ಅಂತ ನಲ್ಲೇ ಅಲ್ಲ. ನೋಡೋಣಂದ್ರೆ ಒಳಗೆ ಬಿಡ್ಲಿಲ್ಲ ಅಲ್ಲ ಸಹ. ಸಣ್ಣ ಮಕ್ಕಳು ದರ್ಶನನ್ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗ್ತಾ ಇದೆ. ಆರೋಪಿಗಳ ವಿರುದ್ಧ ಸಾಕ್ಷ್ಯ ಕಲೆ ಹಾಕ್ತಾ ಇರುವಂತಹ ಪೊಲೀಸರು ಲುಮಿನಲ್ ಟೆಸ್ಟ್ಗೆ ಮುಂದಾಗಿದ್ದಾರೆ. ಸೂಕ್ಷ್ಮ ರಕ್ತದ ಕಣಗಳನ್ನು ಆಧರಿಸಿ ಟೆಸ್ಟ್ ಮಾಡುವ ವಿಧಾನ ಇದಾಗಿದೆ. ಎಫ್ಎಸ್ಎಲ್ ತಜ್ಞರು ರೇಣುಕಾಸ್ವಾಮಿ ಕೊಲೆಯಾದ ಸ್ಥಳದಲ್ಲಿ ಪತ್ತೆಯಾದಂತಹ ರಕ್ತದ ಕಣಗಳು, ಶವ ಸಾಗಿಸುವ ವೇಳೆ ಟವರ್ಗಳಲ್ಲಿ ಅಂಟಿದಂತಹ ರಕ್ತದ ಕಣಗಳನ್ನು ಹೋಲಿಕೆ ಮಾಡಿ ಪ್ರಯೋಗಾಲಯದಲ್ಲಿ ಪರೀಕ್ಷೆ ನಡೆಸಲು ಮುಂದಾಗಿದ್ದಾರೆ. ಸ್ಕಾರ್ಪಿಯೋ ವಾಹನದಲ್ಲಿ ಮೃತದೇಹ ಸಾಗಿಸಿದ ಬಳಿಕ ಆರೋಪಿಗಳು ಕಾರನ್ನು ಸಂಪೂರ್ಣವಾಗಿ ವಾಶ್ ಮಾಡಿಸಿದ್ರು. ಟೆಸ್ಟ್ ಅಂದರೆ ಒಂದು ಸೊಲ್ಯೂಷನ್ ಬರುತ್ತೆ, ಲೂಮಿನಸ್ ಸೊಲ್ಯೂಷನ್ ಅಂತ ಹೇಳಿ. ಯಾವುದೇ ಒಂದು ರಕ್ತದ ಕಲೆ ಆಗ್ಬೋದು ಅಥವಾ ರಕ್ತ ಕಣಗಳು ಸಿಕ್ಕಾಗ ಆ ಸೊಲ್ಯೂಷನ್ ಜೊತೆ ನಾವು ಮಿಕ್ಸ್ ಮಾಡಿದಾಗ ಅದು ಕಲರ್ ಚೇಂಜ್ ಆಗುತ್ತೆ. 1-2 ರಕ್ತ ಕಣಗಳಿದ್ರೂ ಕೂಡ ಅದು ರಕ್ತನ ಅಲ್ವಾ ಅನ್ನೋದನ್ನ ಪತ್ತೆ ಮಾಡ್ಬೋದು ಲೂಮಿನಸ್ ಟೆಸ್ಟ್ ನಲ್ಲಿ. ಫೊರೆನ್ಸಿಕ್ ಟೀಮ್ ಅವರು ಅದನ್ನ ಕಲೆಕ್ಟ್ ಮಾಡ್ಕೋತಾರೆ ಆ ಸ್ಯಾಂಪಲ್ ನ. ವ್ಯಕ್ತಿಯ ರಕ್ತ ಹೌದಾ ಅಲ್ವಾ ಅಂತ ತಿಳ್ಕೊಳ್ಳಿಕ್ಕೆ ಅದನ್ನ DNA ಟೆಸ್ಟ್ಗೆ ಒಳಪಡಿಸಬೇಕು. ಕೊಲೆಯಾದ ವ್ಯಕ್ತಿಯ DNAಗೆ ಮ್ಯಾಚ್ ಆದ್ರೆ ಅದು ಅವ್ರದೇ ರಕ್ತ ಅನ್ನೋದು 100% ಪ್ರೂವ್ ಆಗುತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಬಗದಷ್ಟು ಕೂಡ ಬಯಲಾಗ್ತಾ ಹೋಗ್ತಾ ಇದ್ದು ಡಿ ಗ್ಯಾಂಗ್ನ ಕ್ರೌರ್ಯದ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೇಣುಕಾಸ್ವಾಮಿಯನ್ನ ಅಷ್ಟು ಅಮಾನವೀಯವಾಗಿ ಕೊಂದಿರೋದು ದುರಾದೃಷ್ಟಕರ. ಪೊಲೀಸರು ಜವಾಬ್ದಾರಿಯಿಂದ ತನಿಖೆ ನಡೆಸಲಿ. ಯಾವುದೇ ಕಾರಣಕ್ಕೂ ತನಿಖೆ ಮೇಲೆ ಯಾರೂ ಪ್ರಭಾವ ಬೀರಬಾರದು. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತ ಒತ್ತಾಯಿಸಿದ್ದಾರೆ. ಇತ್ತ ಮಾಜಿ ಸಚಿವ ರೇಣುಕಾಚಾರ್ಯ ಹತ್ಯೆಯಾದ ರೇಣುಕಾಸ್ವಾಮಿ ಕುಟುಂಬಸ್ಥರನ್ನ ಭೇಟಿಯಾಗಿ ಸಾಂತ್ವನ ಹೇಳಿದರು. ಕಾರಣದಲ್ಲೂ ದುರ್ಬಳಕೆ ಆಗಬಾರ್ದು. ಇನ್ನೊಂದು ಮತ್ತೊಂದು ಇನ್ಫ್ಲೂಯೆನ್ಸ್ ಮೇಲೆ ಆಗುವಂಥದ್ದು ಇದು ಯಾವುದಕ್ಕೂ ಅವಕಾಶವನ್ನು ಕೊಡದೆ ಪ್ರಾಮಾಣಿಕವಾಗಿ ತನಿಖೆಯನ್ನ ಆಗಿ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುವಂಥದ್ದು, ನ್ಯಾಯ ಸಿಗಬೇಕು. ಅದೆಲ್ಲ ಅಡ್ಜಸ್ಟ್ಮೆಂಟು, ಸೆಟಲ್ಮೆಂಟು ಇವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರೋದು. ದರ್ಶನ್ ಪ್ರಕರಣದಲ್ಲಿ ನಾವೇನು ಸುದ್ದಿ ಕೇಳ್ತಾ ಇದ್ದೀವಿ ಅದು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಸುದ್ದಿ. ಕ್ರೂರ ಮನಸ್ಥಿತಿ ಇರುತ್ತೆ ಅಂತ ನಾವು ಯಾರು ಭಾವಿಸಿರ್ಲಿಲ್ಲ. ಸಿನಿಮಾದಲ್ಲಿ ಹೀರೋಗಳಾದವರೆಲ್ಲರೂ ನಿಜ ಜೀವನದಲ್ಲೂ ಹೀರೋಗಳಾಗಿರಲ್ಲ ಅಂತ. ಭಾರಿ ಕೆಟ್ಟ ಇದು. ಅದನ್ನ ಅವ್ರು ಮಾಡಿದಂಥ ಕೆಲಸ ಮನುಷ್ಯನ ಏನು ರಾಕ್ಷಸ ಅಂತ ಹೇಳಿ ನಮ್ಗೆ ಗೊತ್ತಾಗೋದಿಲ್ಲ. ಆ ಟೈಪ್ ಕ್ರಿಮಿನಲ್ ಕೆಲಸ ಮಾಡ್ತಿರುವಂಥವ್ರಿಗೆ ಇವರು ಪ್ರೊಟೆಕ್ಷನ್. ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ಕೊಟ್ಟಂತಹ ಆರೋಪ ಪ್ರಕರಣದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನಾಳೆ ಎಸ್ಐಟಿ ಪೊಲೀಸರ ಮುಂದೆ ಹಾಜರಾಗಲಿದ್ದಾರೆ. ಕಳೆದ ಫೆಬ್ರವರಿ 2ನೇ ತಾರೀಕು ಸಹಾಯ ಕೇಳಿಕೊಂಡು ಬಂದ ಮಹಿಳೆಯೊಬ್ಬರ ಅಪ್ರಾಪ್ತ ಬಾಲಕಿಗೆ ಯಡಿಯೂರಪ್ಪ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಮಾರ್ಚ್ 14ರಂದು ಅಪ್ರಾಪ್ತ ಬಾಲಕಿ ತಾಯಿ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿದ್ರು. ಅದೇ ಪ್ರಕರಣವನ್ನು ಸಿಐಡಿಗೆ ವಹಿಸಿ ತನಿಖೆಗೆ ಎಸ್ಐಟಿ ರಚನೆ ಮಾಡಲಾಗಿತ್ತು. ಪ್ರಕರಣದ ವಿಚಾರಣೆಗಾಗಿ ಏಪ್ರಿಲ್ 12ರಂದು ವಿಚಾರಣೆಗೆ ಕರೆಯಲಾಗಿತ್ತು. ಬಿಎಸ್ವೈ ಕೂಡ ವಿಚಾರಣೆಗೆ ಹಾಜರಾಗಿದ್ರು. ಇದಾದ ನಂತರ ತನಿಖೆಯಲ್ಲಿ ಯಾವುದೇ ಬೆಳವಣಿಗೆ ಆಗಿರಲಿಲ್ಲ. ಆದರೆ ಅಪ್ರಾಪ್ತಿಯ ಸಹೋದರ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ದು ಎಸ್ಐಟಿ ಕಳೆದ 12ನೇ ತಾರೀಕು ವಿಚಾರಣೆ ಬರುವಂತೆ ನೋಟಿಸ್ ಅನ್ನು ಕೊಟ್ಟಿತ್ತು. ಯಡಿಯೂರಪ್ಪನವರು 17ನೇ ತಾರೀಕು ವಿಚಾರಣೆಗೆ ಹಾಜರಾಗುವುದಾಗಿ ಹೇಳಿದ್ದಾರೆ. ಕೋರ್ಟ್ ಕೂಡ ಮುಂದಿನ ಆದೇಶದ ತನಕ ಯಡಿಯೂರಪ್ಪ ಬಂಧನ ಮಾಡದಂತೆ ಸೂಚನೆಯನ್ನ ಕೊಟ್ಟಿದೆ. ಈ ಮಧ್ಯೆ ಯಡಿಯೂರಪ್ಪ ಕೇಸ್ ವಜಾ ಮಾಡುವಂತೆ ಹೈಕೋರ್ಟ್ ಮೊರೆ ಹೋಗಿದ್ದು ನಾಳೆ ಅದರ ವಾದ ಪ್ರತಿವಾದ ನಡೆಯುತ್ತೆ. ಈ ಮಧ್ಯೆ ಶೆಟ್ಟರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ನಾಗೇಂದ್ರ ರಾಜೀನಾಮೆ ಮಂತ್ರಿ ಮತ್ತು ವಾಲ್ಮೀಕಿ ನಿಗಮದ ಹಗರಣ ಜನರ ಭಾವನೆಗಳನ್ನು ಬೇರೆ ಕಡೆ ತಿರುಗಿಸೋ ಸಲುವಾಗಿ ಇವತ್ತು ಯಡಿಯೂರಪ್ಪನವ್ರನ್ನ ಅರೆಸ್ಟ್ ಮಾಡುವಂಥದ್ದಕ್ಕೆ ಮತ್ತು ಇದೊಂದು ಷಡ್ಯಂತ್ರ, ಯಡಿಯೂರಪ್ಪನ ವಿರುದ್ಧ ಒಂದು ಷಡ್ಯಂತ್ರ ಮಾಡಲಾಯಿತು. ರಾಜಕೀಯ ದ್ವೇಷವನ್ನು ತೀರಿಸುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿರುವಂತಹ ಬೆನ್ನಲ್ಲೇ ಸರ್ಕಾರದ ವಿರುದ್ಧ ದೋಸ್ತಿ ನಾಯಕರು ಮುಗಿಬಿದ್ದಿದ್ದಾರೆ. ನಾಳೆ ರಾಜ್ಯಾದ್ಯಂತ ಹೋರಾಟಕ್ಕೆ ಬಿಜೆಪಿ ಕರೆ ಕೊಟ್ಟಿದೆ. ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಭಾಗ್ಯ ಕೊಟ್ಟಿದ್ದಾರೆ ಅಂತ ಕಿಡಿಕಾರಿದ್ರು. ಲೋಕಸಭೆಯಲ್ಲಿ ಕಡಿಮೆ ಸ್ಥಾನ ಗೆದ್ದಿದ್ರಿಂದ ಸಿದ್ದರಾಮಯ್ಯ ಜನರ ಮೇಲೆ ಸೇಡು ತೀರಿಸಿಕೊಳ್ತಾ ಇದ್ದಾರೆ ಅಂದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತನಾಡಿ ಕಾಂಗ್ರೆಸ್ ಪಕ್ಷ ಹತಾಶೆಗೊಂಡು ಬೇಜವಾಬ್ದಾರಿ ತೋರ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿ ಜನ ರೈತರ ಮೇಲೆ ಬರೆ ಎಳಿತಾ ಇದೆ ಅಂತ ಕಿಡಿಕಾರಿದ್ರು. ರಾಜ್ಯ ಸರ್ಕಾರ ದಿವಾಳಿ
ದಾಳಿ ಎದ್ದಿದೆ. ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ಕೊಳ್ಳೋ ಕೆಲಸ ಆಗ್ತಾ ಇದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ರು. ಕಾಂಗ್ರೆಸ್ ಖಟಾಖಟ್ ಅಂತ ಪ್ರಣಾಳಿಕೆ ಮಾಡಿದ್ರು. ಇದಕ್ಕೆ ಯಾವುದೇ ಪ್ಲಾನ್ ಇರಲಿಲ್ಲ. ಬೆಲೆ ಏರಿಕೆಯನ್ನ ಸರ್ಕಾರ ತಕ್ಷಣ ವಾಪಸ್ ಪಡಿಬೇಕು ಅಂತ ಆಗ್ರಹಿಸಿದ್ರು. ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ನೇತೃತ್ವದಲ್ಲಿ ಕಿವಿಗೆ ಹೂ ಹಿಡ್ಕೊಂಡು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ಕೊಪ್ಪಳದಲ್ಲೂ ಸರ್ಕಾರದ ವಿರುದ್ಧ ಪ್ರತಿಭಟನೆ ಆಯಿತು. ವಿಪಕ್ಷಗಳು ಪ್ರತಿಭಟನೆ ಮಾಡೋದಕ್ಕಿಂತ ಜನರೇ ಸರ್ಕಾರದ ವಿರುದ್ಧ ದಂಗೆ ಏಳಬೇಕಾಗುತ್ತೆ ಅಂತ ಮಂಡ್ಯದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಕರೆ ಕೊಟ್ಟರು. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ಸಿಎಂ ಸಿದ್ದರಾಮಯ್ಯ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಮಾಧ್ಯಮ ಪ್ರಕಟಣೆ ಹೊರಡಿಸಿರುವಂತಹ ಸಿಎಂ, ಅಭಿವೃದ್ಧಿ ಕೆಲಸಗಳಿಗೆ ಹಣ ಬಳಸಿಕೊಳ್ತಿದ್ದೀವಿ. ರಾಜ್ಯದಲ್ಲಿ ವ್ಯಾಟ್ ಹೆಚ್ಚಳದ ನಂತರವೂ ಬಹುತೇಕ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಕರ್ನಾಟಕದಲ್ಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಇರೋದು. ಹಿಂದಿನ ಡಬಲ್ ಎಂಜಿನ್ ಸರ್ಕಾರವು ಕರ್ನಾಟಕದ ಆದಾಯ ಬೇರೆ ರಾಜ್ಯಗಳತ್ತ ಹರಿದು ಹೋಗಲು ಕಾರಣವಾಯಿತು. ಸದ್ಯ ಪೆಟ್ರೋಲ್ ಮೇಲಿನ ಕೇಂದ್ರದ ತೆರಿಗೆ ಪೆಟ್ರೋಲ್ ಮತ್ತು 19.9 ರೂಪಾಯಿ ಇದ್ರೆ ಡೀಸೆಲ್ 18.8 ರೂಪಾಯಿ ಇದೆ. ಇದನ್ನ ಕೇಂದ್ರ ಸರ್ಕಾರ ಜನರ ಒಳಿತಿಗೋಸ್ಕರ ಕಡಿಮೆ ಮಾಡಬೇಕು ಅಂತ ಆಗ್ರಹಿಸಿದ್ರು. ಜನರು ದಂಗೆ ಏಳಬೇಕು ಎನ್ನುವ ಕುಮಾರಸ್ವಾಮಿ ಮಾತಿಗೂ ಕೂಡ ಗರಂ ಆದ್ರು. ಸಚಿವ ಎಂಬಿ ಪಾಟೀಲ್ ಮಾಧ್ಯಮ ಪ್ರಕಟಣೆ ಹೊರಡಿಸಿ ಕೇಂದ್ರ ಸರ್ಕಾರವು ವರ್ಷಕ್ಕೆ 2.5 ಲಕ್ಷ ಕೋಟಿಯಷ್ಟು ಸೆಸ್ ಸಂಗ್ರಹಿಸ್ತಾ ಇದ್ರು, ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದೆ ಅಂತ ಆರೋಪಿಸಿದ್ರು. ಸಚಿವ ಈಶ್ವರ ಖಂಡ್ರೆ, ಶಾಸಕ ಬಿಆರ್ ಪಾಟೀಲ್ ಕೂಡ ಸಮರ್ಥನೆ ಮಾಡಿಕೊಂಡ್ರು. ಚುನಾವಣೆಗಳಲ್ಲಿ ಬಳಕೆ ಮಾಡುವಂತಹ ಇವಿಎಂಗಳ ಬಗ್ಗೆ ಟೆಸ್ಲಾ ಕಂಪನಿ ಸಿಇಒ ಎಲಾನ್ ಮಸ್ಕ್ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಹ್ಯಾಕರ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿಕೊಂಡು ಇವಿಎಂಗಳನ್ನ ಹ್ಯಾಕ್ ಮಾಡಬಹುದು. ಹಾಗಾಗಿ ಇವಿಎಂಗಳನ್ನ ಚುನಾವಣೆಯಲ್ಲಿ ಬಳಸಬಾರದು ಅಂತ ಮಸ್ಕ್ ಹೇಳಿದ್ದಾರೆ. ಮಸ್ಕ್ ಹೇಳಿಕೆಗೆ ಬಿಜೆಪಿ ನಾಯಕ ಕೇಂದ್ರ ಮಾಜಿ ಸಚಿವ ರಾಜೀವ್ ಚಂದ್ರಶೇಖರ್ ತಿರುಗೇಟು ಕೊಟ್ಟು, ಸುರಕ್ಷಿತವಾಗಿರುವ ಡಿಜಿಟಲ್ ಹಾರ್ಡ್ವೇರ್ ಅನ್ನ ಯಾರೂ ತಯಾರಿಸಲು ಆಗಲ್ಲ. ಇವಿಎಂಗೆ ಇಂಟರ್ನೆಟ್, ಬ್ಲೂಟೂತ್, ವೈಫೈ ಸಂಪರ್ಕ ಕೂಡ ಇಲ್ಲ. ಹ್ಯಾಕ್ ಮಾಡಲು ಆಗುವುದಿಲ್ಲ. ಭಾರತದಲ್ಲಿ ಇದು ಸಾಧ್ಯವಾಗಲ್ಲ ಅನ್ನೋದನ್ನ ಸಾಬೀತುಪಡಿಸಲಾಗಿದೆ. ನಾವು ಈ ಕುರಿತು ಒಂದು ಟ್ಯುಟೋರಿಯಲ್ ಅನ್ನ ನಡೆಸೋಣ ಅಂತ ಟಾಂಗ್ ಕೊಟ್ಟರು. ಈ ಬೆನ್ನಲ್ಲೇ ಭಾರತದಲ್ಲೂ ಮತ್ತೊಮ್ಮೆ ಜೋರು ಚರ್ಚೆ ಆರಂಭವಾಗಿದೆ. ಮಸ್ಕ್ ಹೇಳಿಕೆಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಧ್ವನಿಗೂಡಿಸಿ, ಭಾರತದಲ್ಲಿನ ಇವಿಎಂಗಳು ಕಪ್ಪು ಪೆಟ್ಟಿಗೆಯಾಗಿವೆ, ಅವುಗಳನ್ನು ಪರಿಶೀಲಿಸಲು ಯಾರಿಗೂ ಅನುಮತಿ ಇಲ್ಲ ಅಂತ ಮುಂಬೈನಲ್ಲಿ 48 ಮತಗಳ ಅಂತರದಿಂದ ಸೋತಂತಹ ಕಾಂಗ್ರೆಸ್ನ ಅಭ್ಯರ್ಥಿಯನ್ನೇ ಉದಾಹರಣೆಯಾಗಿ ಕೊಟ್ಟರು. ಸಮಾಜವಾದಿ ಪಕ್ಷ, ಉದ್ಧವ್ ಠಾಕ್ರೆಯ ಶಿವಸೇನೆ, ಡಿಎಂಕೆ ಪಕ್ಷ ಕೂಡ ಮಸ್ಕ್ ಟ್ವೀಟ್ ಅನ್ನ ರೀಟ್ವೀಟ್ ಮಾಡಿವೆ. ಇವಿಎಂಗಳನ್ನ ತಿರುಚುವ, ರಿಗ್ಗಿಂಗ್ ಮಾಡುವ ಸಾಧ್ಯತೆ ಇದೆ ಅಂತ ಕಳವಳ ವ್ಯಕ್ತಪಡಿಸಿದೆ.